ಇಬ್ರಿಗೂ ನೋವ್ತಾ ಇದೆಯಾ? ಆಂಟಿ ಬನ್ನಿ ಇಲ್ಲಿ. ಇವರೆಲ್ಲ ಇಲ್ಲ, ಗಂಗು ಅವರೆಲ್ಲ. ವಾಂತಿ ಬರ್ತಾಯ್ತಾ? ಆಂಟಿ ಏನಂಟಿ ಊಟ ಮಾಡಿದ ತಕ್ಷಣ ಹೆಂಗಂತಿದಾರೆ ಇವರು? ಇಲ್ಲ, ನಂಗೆ ಲೈಟಾಗಿ ಹೊಟ್ಟೆ ನೋವ್ತಿದೆ. ಇವರೆಲ್ಲ ಇಲ್ಲಿ? ಅಲ್ಲ, ಒಂದ್ ನಿಮಿಷ ಬನ್ನಿ ಆಂಟಿ ಇಲ್ಲಿ. ಅವ್ರು ಇನ್ನು ಇಬ್ರನ್ನ ಬರಕ್ಕೆ ಅಲ್ಲ ಅಂಕಲ್, ಊಟ ಮಾಡಿದ್ಮೇಲೆ ಹೊಟ್ಟೆ ನೋವು ಅಂತವ್ರೆ, ಏನಿದು? ಅಲ್ಲ, ಫುಡ್ ಎಲ್ಲ ಫುಲ್ ಹೈಜಿನ್ ಆಗಿ ಇದೆ ತಾನೆ? ಪಾತ್ರೆ ಏನ್ ಅಷ್ಟೊಂದು ನೋವ್ತಿದ್ಯೇನೋ? ಅಯ್ಯೋ, ಇದೇನ್ ಅಂಕಲ್ ಇದು? ಏನೆಲ್ಲ ಹೊಟ್ಟೆ ನೋವು ಅಂತವ್ರೆ ಇದ್ದಕ್ಕಿದ್ದಂಗೆನೆ ಇಬ್ರುನು. ತುಂಬಾ ನೋವ್ತಾ ಇದೆ ಅಂತ ಅವನು ಹೊಟ್ಟೆ. ಏನಾಗಲ್ಲ. ಏನಣ್ಣ ಇದು? ನಿನ್ಗೂ ನೋಯ್ತಿದ್ಯಾ ಕೃಷ್ಣ? ಅವಳಿಗೆ ಹೇಗೆ ಬರ್ತಾ ಇದೆ? ಹಾಸ್ಪಿಟಲ್ ಎಲ್ಲಿದೆ? ಇಲ್ಲಿ ಬಂದು ಕುತ್ಕೊಂಡ್ಬಿಡು. ಇಲ್ಲಿ ಬಂದು ಕುತ್ಕೊಂಡ್ಬಿಡು. ಇಲ್ಲಿ ಕುತ್ಕೋ, ಇಲ್ಲಿ ಆರಾಮಾಗಿ ಕುತ್ಕೋ, ಏನಾಗಲ್ಲ. ಕೂರು. ನಾನು ಫಸ್ಟ್ ನನಗೇನು ಅಷ್ಟು ಅನಿಸ್ತಿಲ್ಲ. ನನಗೇನು ಅಷ್ಟು ಅನಿಸ್ತಿಲ್ಲಪ್ಪ. ಹೊಟ್ಟೆ ತೊಳಸ್ತಾ ತುಂಬಾ ಇದಾಗ್ತಿದೆ. ಹೊಟ್ಟೆ ಒಂಚೂರು ಲೈಟ್ ಆಗಿ ತೊಳಸ್ತಿದೆ ನನಗೆ. ಅಡ್ಜಸ್ಟ್ ಆಯ್ತಲ್ಲ ನಿಮ್ಗೆ? ಸಿಟಿ ಇದ್ರಲ್ವಾ, ಇಡ್ಲಿ ತಿಂದಿದ್ದೀವಿ. ಅಲ್ಲಿ ಬರ್ತಾ ಬಿಡ್ದಿ ಇಡ್ಲಿ ತಿನ್ಕೊಂಬಂದ್ರು ಇಬ್ರುನು. ಏನ ಅಂಕಲ್, ಭಯ ಆಗ್ತಿದೆ. ನಾನ್ ನೋಡಿ ನಂಬ್ಕೊಂಡ್ ಕರ್ಕೊಂಡ್ ಬಂದ್ಬಿಟ್ಟೆ ಇವ್ರನ್ನೆಲ್ಲ ನಾನು. ಅಡ್ಗೆ ಚೆನ್ನಾಗ್ ಮಾಡ್ತೀರಾ ಅಂತ. ತುಂಬಾ ಸೆನ್ಸಿಟಿವ್, ತಡ್ಕೊಳಲ್ಲ. ಅಯ್ಯೋ ಅಣ್ಣ, ನಿಮ್ಮೇಲೆ ನಂಬಿಕೆ ಇಟ್ಟಿಲಿ ಕರ್ಕೊಂಡ್ ಬಂದ್ಬಿಟ್ಟೆ ಇವ್ರನ್ನೆಲ್ಲ. ಯಾಕೋ ಭಯ ಆಗ್ತಿದೆ. ನಾನು ಬಿದ್ದೋಗ್ಬಿಡ್ತೀನಿ. ಅಯ್ಯೋ, ಬಿದ್ದೋಗ್ತೀನಿ. ಏನ್ ಗೊತ್ತಣ್ಣ, ಇವಳು ಏನು ಗೊತ್ತಾ, ಏನು ಆಗಿಲ್ಲ. ಮುಂದಕ್ಕೆ ಹೇಳ್ತೀನಿ. ಅವ್ರಿಗೆ ಏನು ಆಗಿಲ್ಲ. ಆಗಿರೋ ಸಮಸ್ಯೆ ಏನ್ ಗೊತ್ತಾ ಅವ್ರದ್ದು? ತುಂಬಾ ಅದ್ಭುತವಾಗಿತ್ತು ಚಿಕನ್, ತುಂಬಾ ಅದ್ಭುತ ಮುದ್ದೆ ಇತ್ತು, ರೈಸ್ ಇತ್ತು. ನಾವು ಏನ್ ಗೊತ್ತಾ, ಇಡೀ ಕರ್ನಾಟಕಕ್ಕೆ ನಿಮ್ ಹೋಟ್ಲು ತೋರಿಸ್ಬೇಕು ಅಂತ ಅಲ್ಲಿ ಕ್ಯಾಮ್ರಾ ಐತೆ. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗೆಸುವ ಉದ್ದೇಶಕ್ಕಾಗಿ. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ ಸರ್ ನಿಮ್ಗೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರುಕಾಣಿಕೆ ಸರ್ ನಿಮ್ಗೆ. ನಾವಿವತ್ತು ಬಂದಿರೋದು ಶ್ರೀ ಕ್ಷೇತ್ರ ಕಬ್ಬಾಳು. ಆ ತಾಯಿ ಕಬ್ಬಾಳಮ್ಮನ ದರ್ಶನ ಮಾಡಿ ಇಲ್ಲಿ ಬಂದು ಅಡುಗೆ ಮಾಡಿಸಿ ಊಟ ಮಾಡಿದ್ವಿ. ಪ್ರತಿ ಸಲ ಈ 5 ವರ್ಷದಿಂದನೂ ನಾನು ಇಲ್ಲೇ ಇವ್ರ ಹೋಟ್ಲಲ್ಲೇ ಅಡುಗೆ ಮಾಡಿಸಿ ಊಟ ಮಾಡ್ತಾ ಇರೋದು. ಅದ್ಭುತವಾಗಿ ಅಡುಗೆ ಮಾಡ್ತಾರೆ. ಕೈ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇವ್ರದ್ದು. ಇದು ಬಂದ್ಬಿಟ್ಟು ಹಳ್ಳಿ ಮನೆ ನಾಟಿ ಸ್ಟೈಲ್ ಅಂತ. ದೇವಸ್ಥಾನದ ಆಪೋಸಿಟಲ್ಲೇ ಇದೆ ಇವ್ರದ್ದು, ನಿಯರ್ ಬೈ ದೇವಸ್ಥಾನನೇ. ದಯವಿಟ್ಟು ಎಲ್ಲರೂ ಬಂದಾಗ ಇಲ್ಲಿ ಅಡುಗೆ ಮಾಡಿಸಿ ಊಟ ಮಾಡಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ.